ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಟ್ಟು ಆತನ ದೇವರು ಎಂಬುದಾಗಿ ಅಂಗೀಕರಿಸಿ ಆತನ ಮಾರ್ಗದಲ್ಲಿ ನಡೆಯುವಾಗ ನಮ್ಗೆ ಏನ್ ಸಿಗುತ್ತೆ ಅಂತ ಹೇಳಿದ್ವಿ? ರಕ್ಷಣೆ ಸಿಗುತ್ತೆ ಎಂಬುದಾಗಿ ನಾವು ಮಾತಾಡ್ಕೊಳ್ತಾ ಇದ್ದೇವೆ. ಪ್ರಿಯರೇ, ಈ ರಕ್ಷಣೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಬೇರೊಂದು ಸ್ಥಳಕ್ಕೆ ಪ್ರಯಾಣ ಮಾಡ್ಬೇಕು ಅಂತ ಅಂದ್ಕೊಳ್ತಿದ್ದಾನೆ. ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಗಮ್ಯ ಸ್ಥಾನವನ್ನ ರೀಚ್ ಆಗ್ಬೇಕು ಅಂತ ಆತನು ಪ್ರಯಾಣ ಮಾಡ್ಲಿಕ್ಕೆ ಸಿದ್ಧವಾಗಿದ್ದಾನೆ. ಆತನು ಪ್ರಯಾಣ ಮಾಡ್ಲಿಕ್ಕೆ ಸಿದ್ಧವಾಗಿರುವಾಗ ಆತನು ಏನ್ ಬೇಕು? ಇವಾಗ ಟಿಕೆಟ್ ಬೇಕಲ್ವಾ? ಟ್ರೈನ್ ಹೋದ್ರೆ ಟ್ರೈನ್ ಟಿಕೆಟ್ ಬೇಕು, ಬಸ್ ಅಲ್ಲಿ ಹೋದ್ರೆ ಬಸ್ ಟಿಕೆಟ್ ಬೇಕು, ಫ್ಲೈಟ್ ಅಲ್ಲಿ ಹೋದ್ರೆ ಫ್ಲೈಟ್ ನ ಟಿಕೆಟ್ ಅಂತ ಬೇಕು. ಇಲ್ಲಾಂದ್ರೆ ಆ ವ್ಯಕ್ತಿ ಪ್ರಯಾಣ ಮಾಡ್ಲಿಕ್ಕೆ ಸಾಧ್ಯನಾ? ಸಾಧ್ಯ. ಈಗ ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಡುವ ಮೂಲಕವಾಗಿ ನಮ್ಗೆ ಸಿಗುವಂತ ರಕ್ಷಣೆ ಯಾವ ರೀತಿ ಗೊತ್ತಾ? ಈ ಟಿಕೆಟ್ ಯಾವ ರೀತಿ ಇದೆಯೋ ಆ ರೀತಿಯಾದ ರಕ್ಷಣೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಾಗ ಆ ಕ್ಷಣದಲ್ಲಿ ನಮ್ಗೆ ಸಿಗುವಂತ ರಕ್ಷಣೆ. ಯೇಸು ಮೇಲೆ ನಂಬಿಕೆ ಇಟ್ಟು ನಾವು ದೇವರಲ್ಲಿ ಬರ್ತಿದೀವಲ್ಲ, ಆ ಕ್ಷಣ ಅಷ್ಟಕ್ಕೆ ಮಾತ್ರವೇ ನಾವು ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ರಕ್ಷಣೆ ಅಂದ್ರೆ ನಾವು ಪರಲೋಕ ರಾಜ್ಯಕ್ಕೆ ಪರಿಪೂರ್ಣವಾಗಿ ನಾವು ಅಲ್ಲಿ ಸೇರ್ತೀವಲ್ವಾ, ಅಲ್ಲಿ ನಮ್ಗೆ ಬಾಧ್ಯತೆ ಸಿಗುತ್ತಲ್ವಾ, ಅದು ನಿಜವಾದ ಪರಿಪೂರ್ಣವಾದ ರಕ್ಷಣೆ. ಈ ರಕ್ಷಣೆ ಎಂತದ್ದು ಅಂತ ಹೇಳಿದ್ರೆ, ನಾವು ಪ್ರಯಾಣ ಮಾಡ್ಲಿಕ್ಕೆ ಬಸ್ಸಲ್ಲಿ ಹತ್ಲಿಕ್ಕೆ ಟಿಕೆಟ್ ಹೇಗೆ ಬೇಕು, ಹಾಗೆ ದೇವರ ಬಳಿಗೆ ನಾವು ಹೋಗ್ಬೇಕು ಅಂದ್ರೆ, ಪರಲೋಕ ರಾಜ್ಯದಲ್ಲಿ ನಾವು ಸೇರ್ಕೊಳ್ಬೇಕು ಅಂದ್ರೆ, ಪರಲೋಕ ಪ್ರಯಾಣದಲ್ಲಿ ನಾವು ಭಾಗವಹಿಸ್ಲಿಕ್ಕೆ ಟಿಕೆಟ್ ತೆಗೆದುಕೊಳ್ಳುವ ಹಾಗೆ ಈ ರಕ್ಷಣೆ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಈ ರಕ್ಷಣೆ ಅಂತದ್ದು ನಾವೀಗ ಆತ್ಮಿಕ ಯಾತ್ರೆ ಮಾಡ್ಲಿಕ್ಕೆ ನಾವು ಅರ್ಹರಾಗಿದ್ದೇವೆ ಅನ್ನೋದಕ್ಕೆ ಒಂದು ಟಿಕೆಟ್ ರೂಪದಲ್ಲಿ ಮಾತ್ರ ಇದೆ. ಇವತ್ತು ಏನಾಗಿದೆ ಅಂದ್ರೆ, ಯೇಸು ನಂಬುವ ಪ್ರತಿಯೊಬ್ಬ ವ್ಯಕ್ತಿ ಏನಾಗ್ತಾನೆ? ಆ ರಕ್ಷಣೆ ಎನ್ನುವಂತಹ ದೋಣಿಯಲ್ಲಿ ಹತ್ಕೊಳ್ತಾನೆ. ದೇವರು ಎಲಿಜಿಬಿಲಿಟಿ ಕೊಡ್ತಾರೆ, ಬಾ ಮಗನೇ, ನೀನು ರಕ್ಷಣೆಯಿಂದ ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ನೀನು ಎಲಿಜಿಬಿಲಿಟಿ ಆಗಿದೆಯಾ, ನೀನು ಬಾ ಒಳಗಡೆ ಎಂಬುದಾಗಿ ಹೇಳ್ತಾರೆ. ಆದರೆ ಯಾವಾಗ ನಾವು ರಕ್ಷಣೆ ಎನ್ನುವಂತ ಹಡಗಿನ ಒಳಗಡೆ ಬರ್ತೇವೋ, ಆ ಹಡಗಿನ ಒಳಗಡೆ ಎಲ್ಲಿ ತನಕ ಇರ್ಬೇಕು? ನಾವು ಪ್ರಯಾಣ ಮುಗಿಯುವ ತನಕ, ಈ ಆತ್ಮಿಕ ಯಾತ್ರೆ, ಈ ಒಂದು ಪರಲೋಕ ಪ್ರಯಾಣ ಮುಗಿಯುವ ತನಕ, ನಾವು ಪರಲೋಕ ರಾಜ್ಯಕ್ಕೆ ಹೋಗುವ ತನಕ ನಾವು ಎಲ್ಲಿರ್ಬೇಕು? ರಕ್ಷಣೆ ಎನ್ನುವಂತಹ ದೋಣಿ ಒಳಗಡೆ ಇರ್ಬೇಕು ನಾವು. ಅಂದ್ರೆ ನಮ್ಮ ರಕ್ಷಣೆಯನ್ನ ನಾವು ಕಾಪಾಡಿಕೊಳ್ಳುವಂತ ಪ್ರಯತ್ನವನ್ನು ಮಾಡಬೇಕು. ನಾವೇನ್ ಮಾಡ್ಬೇಕು? ನಮ್ಮ ರಕ್ಷಣೆಯನ್ನ ಕಾಪಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಒಂದು ವಾಕ್ಯ ಓದೋಣ. ಮತ್ತಾಯನ ಬರೆದ ಸುವಾರ್ತೆ 24:13. ಕಡೆಯವರೆಗೂ ತಾಳುವವನು ರಕ್ಷಣೆಯನ್ನು ಹೊಂದುವನು. ನೋಡಿದ್ರ ಪ್ರಿಯರೇ, ಅಂದ್ರೆ ಕೊನೆಯ ತನಕ ಯಾರು ತಾಳ್ಕೊಳ್ತಾರೋ ಅವರು ಮಾತ್ರವೇ ರಕ್ಷಣೆ ಹೊಂದ್ತಾರೆ. ಯೇಸು ಕ್ರಿಸ್ತನ ಬಳಿಗೆ ಬಂದು ನಮ್ಮ ಪ್ರಾರ್ಥನೆಯ ಮೂಲಕ ಆತನ ದೇವರೆಂಬುದಾಗಿ ಅಂಗೀಕರಿಸಿಕೊಳ್ಳುವ ಮೂಲಕವಾಗಿ ನಾವು ಯಾವ ರಕ್ಷಣೆಯನ್ನ ಪಡ್ಕೊಂಡುವೋ ಆ ರಕ್ಷಣೆಯನ್ನ ಕೊನೆಯ ತನಕ ನಾವೇನ್ ಮಾಡ್ಬೇಕು? ಕಾಪಾಡಿಕೊಳ್ಬೇಕು. ಈ ರಕ್ಷಣೆಯ ಮಾರ್ಗದಲ್ಲಿ, ಈ ಪರಲೋಕ ಪ್ರಯಾಣದಲ್ಲಿ ಎಷ್ಟೇ ಕಷ್ಟಗಳು ಬಂದ್ರು, ಹಿಂಸೆಗಳು ಬಂದ್ರು, ನೋವುಗಳು ಬಂದ್ರು, ಅವಮಾನಗಳು ಬಂದ್ರು, ಕೊನೆಗೆ ನಾವು ಪ್ರಾಣ ಹೋಗುವಂತ ಸ್ಥಿತಿ ಬಂದ್ರೂ ಕೂಡ ನಾವೇನ್ ಮಾಡ್ಬಾರ್ದು? ನಾವು ಹೊಂದಿರುವಂತ ರಕ್ಷಣೆಯಿಂದ ಹಿಂತಿರುಗಿ ಹೋಗುವಂತ ಪ್ರಯತ್ನವನ್ನ ಮಾಡಬಾರ್ದು, ಹಿಂಜಾರಿ ಹೋಗುವಂತ ಪ್ರಯತ್ನವನ್ನ ಮಾಡಬಾರ್ದು. ಕೊನೆಯ ತನಕ ನಾವು ರಕ್ಷಣೆ ನಿಮಿತ್ತವಾಗಿ ಸಹಿಸಿಕೊಳ್ಳುವುದಾದ್ರೆ ನಾವೇನಾಗ್ತೀವಿ? ನಿಜವಾದ ರಕ್ಷಣೆಯನ್ನ ಪಡ್ಕೊಳ್ತೇವೆ. ಆ ಪರಲೋಕ ರಾಜ್ಯಕ್ಕೆ ನಾವೇನಾಗ್ತೀವಿ? ಬಾಧ್ಯಸ್ಥರಾಗ್ತೇವೆ. ನಾವು ಬಾಧ್ಯಸ್ಥರಾಗ್ತೇವೆ. ನೋಹನ ಕಾಲದಲ್ಲಿ ಜಲಪ್ರಳಯ ಅನ್ನೋದು ಬಂತು, ಹೌದಲ್ವಾ? ಜಲಪ್ರಳಯ ಬಂತು. ಆ ಜಲಪ್ರಳಯದಿಂದ ಅವರು ಹೇಗೆ ರಕ್ಷಣೆ ಹೊಂದ್ಕೊಂಡ್ರು ಅಂದ್ರೆ, ದೇವರು ನೋಹನಿಗೆ ಒಂದು ನಾವೆಯನ್ನ ಸಿದ್ಧ ಮಾಡುವಂತ ಹೇಳಿದ್ರು. ಆ ನಾವೆಯನ್ನು ಸಿದ್ಧ ಮಾಡಿದ್ಮೇಲೆ ದೇವರು ನೋಹನನ್ನ, ಅವನ ಕುಟುಂಬವನ್ನ ಆ ನಾವೆ ಒಳಗಡೆ ಸೇರಿಸುವಂತ ಪ್ರಯತ್ನ ಮಾಡಿದ್ರು. ಜಲಪ್ರಳಯ ಬಂತು. ಭೂಮಿಯಲ್ಲಿ ಶ್ವಾಸ ಬಿಡುವಂತ ಎಲ್ಲಾ ಜೀವರಾಶಿಗಳು ಕೂಡ ಸತ್ತು ಹೋದ್ರು. ಆದ್ರೆ ನೋಹ ಮಾತ್ರ ಅವನ ಕುಟುಂಬ ಸಾಯಲಿಲ್ಲ. ಯಾಕೆ ಸಾಯಲಿಲ್ಲ ಅಂದ್ರೆ, ಆ ಜಲಪ್ರಳಯ ಮುಗಿಯುವ ತನಕ ಏನ್ ಮಾಡ್ಲಿಲ್ಲ? ಆ ನಾವೇ ಬಿಟ್ಟು ಆಚೆ ಬರುವಂತ ಪ್ರಯತ್ನ ಮಾಡಿ. ಅಂದ್ರೆ ಕೊನೆಯ ತನಕ ದೇವರು ಹೇಳುವ ತನಕ, ಆಚೆ ಬಾ ನೋಹ ಎಂಬುದಾಗಿ ಹೇಳುವ ತನಕ ನೋಹ ಎಲ್ಲಿದ್ದ? ದೇವರು ಅಪ್ಪಣೆ ಮಾಡಿದ ಹಾಗೆ ದೇವರು ನೇಮಿಸಿದ ಆ ಒಂದು ಹಡಗಿನ ಒಳಗಡೆ, ಆ ನಾವೆ ಒಳಗಡೆ ಇದ್ದ ಆತ. ಅದಕ್ಕೆ ಆತನು ಆತನ ಕುಟುಂಬ ರಕ್ಷಣೆ ಹೊಂದ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಇವತ್ತು ರಕ್ಷಣೆ ಎನ್ನುವ ನಾವೆಯೊಳಗೆ ನಾವೆಲ್ಲರೂ ಕೂಡ ಪ್ರವೇಶವನ್ನ ಮಾಡಿದ್ದೇವೆ. ಆ ರಕ್ಷಣೆ ಎನ್ನುವಂತ ನಾವೆಯ ಒಳಗಡೆ ನಾವಿರುವಂತಹ ಪ್ರಯತ್ನವನ್ನ ಮಾಡಿ. ತುಫಾನ್ ಬಂದ್ರು, ಬಿರುಗಾಳಿ ಬಂದ್ರು, ಆ ಒಂದು ರಕ್ಷಣೆ ನಾವೇ ಅಲುಗಾಡುವಂತ ಸ್ಥಿತಿ ಏನೇ ಆದ್ರೂ ಕೂಡ ನಾವು ಆ ನಾವೇ ಒಳಗಡೆ ಇರುವ ತನಕ ಮಾತ್ರವೇ ನಾವು ರಕ್ಷಿಸಲ್ಪಡ್ಲಿಕ್ಕೆ ಸಾಧ್ಯ. ದೇವ್ರು ಹೇಳ್ತಾರೆ, ಮಗನೇ, ನೀನು ನೋಹನ್ಗೆ ಹೇಳಿದ್ರು, ನೀನು ಈ ನಾವೇನ್ ಬಿಟ್ಟು ಆಚೆ ಬಾ ಎಂಬುದಾಗಿ ಹೇಳ್ತಾರಲ್ಲ, ಅಲ್ಲಿಯ ತನಕ ನಾವೇನ್ ಮಾಡ್ಬೇಕು? ಈ ಲೋಕಯಾತ್ರೆಯಲ್ಲಿ ನಾವು ಆ ರಕ್ಷಣೆ ಒಳಗಡೆ ಇರುವಂತ ಪ್ರಯತ್ನವನ್ನ ಮಾಡ್ಬೇಕು. ಒಂದು ವೇಳೆ ಆ ರಕ್ಷಣೆಯನ್ನು ಬಿಟ್ಟು ಆಚೆ ಬರುವಂತ ಪ್ರಯತ್ನ ಮಾಡಿದ್ರೆ, ಆ ರಕ್ಷಣೆಯನ್ನ ಕಳೆದುಕೊಳ್ಳುವಂತ ಪ್ರಯತ್ನ ಮಾಡಿದ್ರೆ, ಆ ರಕ್ಷಣೆಯಿಂದ ಹಿಂಜಾರಿ ಹೋಗುವಂತ ಪ್ರಯತ್ನ ಮಾಡಿದ್ರೆ, ದೇವರು ಆ ರಕ್ಷಣೆ ಮೂಲಕವಾಗಿ ನಮಗೋಸ್ಕರ ಇಟ್ಟಿರುವ ಅತ್ಯುನ್ನತವಾಗಿರುವಂತಹ ಒಂದು
ಬಹುಮಾನವನ್ನ, ಆ ಒಂದು ಜಯಮಾಲೆಯನ್ನ ನಾವು ಹೊಂದ್ಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಒಂದು ಮಾತನ್ನ ನೋಡೋಣ. ಇಬ್ರಿಯ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ ನೋಡೋಣ. 3ನೇ ವಚನವನ್ನ ನೋಡೋಣ. ನಮ್ಮ ಮುಂದಿಟ್ಟಿರುವ ಈ ಅತ್ಯಂತ ವಿಶೇಷವಾದ ರಕ್ಷಣೆಯನ್ನ ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ದೇವರು ಹೇಳ್ತಿದ್ದಾರೆ, ನಿಮ್ಮ ಮುಂದೆ ವಿಶೇಷವಾಗಿರುವಂತಹ ರಕ್ಷಣೆ ಇಡಲ್ಪಟ್ಟಿದೆ. ಇವತ್ತು ನೀವು ಹೊಂದಿರುವಂತಹ ಈ ರಕ್ಷಣೆ ಸಾಮಾನ್ಯವಾಗಿರುವಂತದ್ದಲ್ಲ, ಇದು ಅತ್ಯಂತ ವಿಶೇಷವಾಗಿರುವಂತದ್ದು. ಯಾಕೆ ವಿಶೇಷವಾಗಿರುವಂತದ್ದು ಅಂದ್ರೆ, ಇದು ಮನುಷ್ಯನಿಂದ ಕೊಡಲ್ಪಟ್ಟಂತಹ ರಕ್ಷಣೆಯಲ್ಲ, ಮನುಷ್ಯನು ತನಗೆ ತಾನೇ ಸಂಪಾದಿಸಿಕೊಂಡ ರಕ್ಷಣೆಯಲ್ಲ. ದೇವರೇ ಮನುಷ್ಯನಾಗಿ ಭೂಮಿಗೆ ಬಂದು ತನ್ನ ರಕ್ತವನ್ನು ಸುರಿಸಿ ತನ್ನ ರಕ್ತ ಧಾರೆಯ ಮೂಲಕವಾಗಿ ಮನುಷ್ಯನಿಗೆ ಕೊಟ್ಟಂತಹ ರಕ್ಷಣೆಯಾಗಿದೆ. ಅದಕ್ಕೆ ಇದು ಅತ್ಯಂತ ವಿಶೇಷವಾದ ರಕ್ಷಣೆಯಾಗಿ ಕಾಣಿಸಿಕೊಳ್ಳುತ್ತೆ. ಇಂಥ ರಕ್ಷಣೆಯನ್ನ ನಾವೇನ್ ಮಾಡಬಾರ್ದು? ಅಲಕ್ಷ್ಯ ಮಾಡಬಾರ್ದು. ನಾವು ಅಲಕ್ಷ್ಯ ಮಾಡುವಂತ ಪ್ರಯತ್ನ ಮಾಡಬಾರ್ದು. ಒಂದ್ ವೇಳೆ ಅಲಕ್ಷ್ಯ ಮಾಡುವುದಾದ್ರೆ ತಪ್ಪಿಸಿಕೊಳ್ಳೋದು ಹೇಗೆ ಅಂದ್ರೆ, ಯಾವ್ದನ್ನ ತಪ್ಪಿಸಿಕೊಳ್ಬೇಕು ನಾವಂದ್ರೆ ದೈವ ಕೋಪದಿಂದ ತಪ್ಪಿಸಿಕೊಳ್ಳೋದು ಹೇಗೆ ಎನ್ನುವಂತ ಮಾತನ್ನ ವಾಕ್ಯ ಹೇಳ್ತಾ ಇದೆ. ಯಾವಾಗ ನಾವು ಕರ್ತನಾಗಿರುವ ಯೇಸು ಸ್ವಾಮಿಯವರ ರಕ್ತದ ಮೂಲಕವಾಗಿ ರಕ್ಷಣೆಯನ್ನು ಹೊಂದ್ಕೊಳ್ತೇವೋ, ಆ ರಕ್ಷಣೆಯನ್ನು ಹೊಂದಿ ಆ ರಕ್ಷಣೆಯನ್ನ ಕೊನೆಯ ತನಕ ಕಾಪಾಡಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತೇವೋ, ಆಗ ನಾವು ಸಂಪೂರ್ಣವಾದ ರಕ್ಷಣೆಯೆಡೆಗೆ ನಾವು ಸಾಕ್ತೇವೆ. ಆಗ ದೈವ ಕೋಪದಿಂದ ನಾವು ತಪ್ಪಿಸಿಕೊಳ್ತೇವೆ, ಆತ್ಮಿಕವಾದ ಮರಣದಿಂದ ನಾವು ತಪ್ಪಿಸಿಕೊಳ್ತೇವೆ, ಈ ದುಷ್ಟ ಯುಗದೊಳಗಿಂದ ನಾವು ರಕ್ಷಿಸಲ್ಪಡ್ತೇವೆ. ಹಾಗೆ ಸೈತಾನ ನಮ್ಮ ವಿರುದ್ಧವಾಗಿ ಒಡ್ಡುವ ಎಲ್ಲಾ ಉರುಳುಗಳಿಂದಲೂ ಕೂಡ ನಾವೇನ್ ಮಾಡ್ತೀವಿ? ತಪ್ಪಿಸಿಕೊಂಡು ನಿಜವಾದ ರಕ್ಷಣೆಯ ಆನಂದವನ್ನು ಅನುಭವಿಸ್ತಾ ನಾವು ದೇವರ ರಾಜ್ಯಕ್ಕೆ ದೇವರ ಮಕ್ಕಳಾಗಿ ಬಾಧ್ಯಸ್ಥರಾಗಿ ಉಳ್ಕೊಳ್ತೇವೆ. ಅಂದ್ರೆ ಮನುಷ್ಯ ಇವತ್ತು ರಕ್ಷಿಸಲ್ಪಡಬೇಕು ಅಂದ್ರೆ ಈ 4 ಮೆಟ್ಟಲುಗಳನ್ನ ಅವನು ಹತ್ತಿ ಬರಲೇಬೇಕು. ಒಂದು ಮಾನಸಾಂತರ ಎನ್ನುವಂತ ಮೆಟ್ಟಲು, ಅಂದ್ರೆ ನಾನು ಪಾಪಿ ಎಂಬುದಾಗಿ ಒಪ್ಕೊಳ್ಬೇಕು, ಪಶ್ಚಾತ್ತಾಪ ಪಡಬೇಕು, ಅದನ್ನ ಬಿಡಬೇಕು. ಎರಡನೇದಾಗಿ ಯೇಸು ಕ್ರಿಸ್ತನ ಬಳಿಗೆ ಬರಬೇಕು, ಯೇಸು ನಿಜವಾದ ದೇವರು ಎಂಬುದಾಗಿ ನಂಬಬೇಕು, ಆತನ ರಕ್ತವನ್ನ ಆಶ್ರಯಿಸಬೇಕು. ಮೂರನೇದಾಗಿ ಆಶ್ರಯಿಸಿ ನಾವು ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಪ್ರಾರ್ಥನೆಯನ್ನ ಮಾಡಬೇಕು. ನಾಲ್ಕನೇದಾಗಿ ನಾವು ರಕ್ಷಣೆ ಈ ಮೂಲಕವಾಗಿ ರಕ್ಷಣೆ ಪಡ್ಕೊಂಡ್ಮೇಲೆ ಈ ರಕ್ಷಣೆಯನ್ನ ಕೊನೆಯ ತನಕ ನಾವೇನ್ ಮಾಡ್ಬೇಕಂದ್ರೆ ಕಾಪಾಡಿಕೊಳ್ಳುವಂತ ಪ್ರಯತ್ನವನ್ನ ನೀವು ಮಾಡ್ಬೇಕು. ಆಗ ಮಾತ್ರ ನಾವು ಸಂಪೂರ್ಣವಾದ ರಕ್ಷಣೆಯನ್ನು ಪಡ್ಕೊಂಡು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗ್ಲಿಕ್ಕೆ ಸಾಧ್ಯವಾಗುತ್ತೆ. ಇವತ್ತು ಅನೇಕ ಕ್ರೈಸ್ತರ ಸ್ಥಿತಿ ಹೇಗಿದೆ ಗೊತ್ತಾ? ಇಬ್ರಿಯ ಪತ್ರಿಕೆಯಲ್ಲಿ ಭಕ್ತ ಯಾಕೆ ಮಾತನ್ನು ಬರ್ದ ಅಂದ್ರೆ, ಅನೇಕರು ರಕ್ಷಣೆಯನ್ನ ನಿರ್ಲಕ್ಷ್ಯ ಮಾಡ್ತಿದ್ದಾರೆ, ಅಸಡ್ಡೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ದೇವರ ಮಾತನ್ನ ಬರೆದ್ರು, ನೀನು ಅತ್ಯಂತ ವಿಶೇಷವಾದ ರಕ್ಷಣೆ ನಿನ್ನ ಮುಂದೆ ಇಟ್ಟಿರುವಾಗ ಅದನ್ನ ಲಕ್ಷ್ಯ ಮಾಡುವುದಾದ್ರೆ ಹೇಗೆ ತಪ್ಪಿಸಿಕೊಳ್ತೀಯಾ, ನಿತ್ಯ ನಾಶನದಿಂದ ಹೇಗೆ ತಪ್ಪಿಸಿಕೊಳ್ತೀಯ ಅನ್ನುವಂತ ಮಾತನ್ನ ಅಲ್ಲಿ ದೇವರು ಕೇಳ್ತಾ ಇದ್ದಾರೆ. ಅಂದ್ರೆ ಅನೇಕರು ಆ ರಕ್ಷಣೆಯ ಮಹತ್ವವನ್ನ ಅರಿಯದೆ, ಆ ರಕ್ಷಣೆಯ ಒಂದು ಮಹಿಮೆಯನ್ನ ಅರಿಯದೆ ಅದನ್ನ ಅಲಕ್ಷ್ಯ ಮಾಡಿ ನಿರ್ಲಕ್ಷ್ಯ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ದೇವರು ಎಚ್ಚರಿಸ್ತಾ ಇದ್ದಾರೆ, ನಿನ್ನ ಮುಂದೆ ಇಟ್ಟಿರುವಂತಹ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನ ನೀನು ಅಸಡ್ಡೆ ಮಾಡುವುದಾದ್ರೆ, ನೀನು ನಿರ್ಲಕ್ಷ್ಯ ಮಾಡುವುದಾದ್ರೆ ಹೇಗೆ ದೈವ ಕೋಪದ ತಪ್ಪಿಸಿಕೊಳ್ತೀಯ ಎನ್ನುವಂತಹ ಒಂದು ಎಚ್ಚರಿಕೆ ಮಾತನ್ನು ಕೂಡ ಇಬ್ರಿಯ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ರಕ್ಷಣೆ ಹೊಂದಿರುವಂತಹ ಅನೇಕ ಕ್ರೈಸ್ತರ ಸ್ಥಿತಿ ಹೇಗಿದೆ ಗೊತ್ತಾ? ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಹೊದ್ಕೊಳ್ಬೇಕು, ಎಲ್ಲಿಗೆ ಹೋಗ್ಬೇಕು, ಇದೇ ಆಲೋಚನೆಗಳು ಮನುಷ್ಯನಿಗೆ ಇವತ್ತು. ಆದ್ರೆ ನಾನು ದೇವರ ಮಗನಾಗಿದ್ದೇನೆ, ನಾನು ದೇವರಿಂದ ರಕ್ಷಣೆಯನ್ನು ಪಡ್ಕೊಂಡಿದ್ದೇನೆ, ಆ ರಕ್ಷಣೆಯನ್ನು ಕಾಪಾಡಿಕೊಳ್ಬೇಕು, ಆ ರಕ್ಷಣೆ ಮಾರ್ಗದನ್ನ ನಡೀಬೇಕು ಎನ್ನುವಂತ ಆಲೋಚನೆ ಇವತ್ತು ಅನೇಕ ಕ್ರೈಸ್ತರಲ್ಲಿ ಇಲ್ಲ ಪ್ರಿಯರೇ. ಭಕ್ತಿಯ ವೇಷ ಇದೆ ಇವತ್ತು, ಆದ್ರೆ ನಿಜವಾದ ಭಕ್ತರಾಗಿ ಇವತ್ತು ಅನೇಕ ಕ್ರೈಸ್ತರು ಕಾಣಿಸಿಕೊಳ್ತಾ ಇಲ್ಲ. ಅನೇಕರು ಪಡ್ಕೊಂಡಿರುವ ರಕ್ಷಣೆಯನ್ನು ಬಿಟ್ಟು ಹಿಂಜಾರಿ ಹೋಗ್ಬಿಟ್ಟಿದ್ದಾರೆ. ಆದ್ರೆ ಅವ್ರಿಗೆ ಏನ್ ಅರ್ಥ ಆಗ್ತಿಲ್ಲ ಅಂದ್ರೆ, ನಾನು ರಕ್ಷಣೆಯಿಂದ ಆಚೆ ಹೋಗಿದ್ದೇನೆ, ರಕ್ಷಣೆಯನ್ನ ಕಳೆದುಕೊಂಡಿದ್ದೇನೆ ಎನ್ನುವಂತ ವಿಷಯ ಇವರಿಗೆ ಅರ್ಥ ಆಗ್ತಾ ಇಲ್ಲ. ಇವರಿಗೆ ಅರ್ಥ ಆಗ್ತಾ ಇಲ್ಲ.
ಅದಕ್ಕೆ ಅನೇಕರು ಅಂತ್ಯ ದಿನದಲ್ಲಿ ಬಂದು ಕೇಳ್ತಾರಂತೆ, ದೇವ್ರೇ, ನಾನು ನಿನ್ನ ಬೋಧನೆಯನ್ನ ಮಾಡ್ಲಿಲ್ವಾ, ನಿನ್ನ ಸೇವೆಯನ್ನು ಮಾಡ್ಲಿಲ್ವಾ, ದೆವ್ವಗಳನ್ನ ಬಿಡಿಸಿಲ್ವಾ, ಅದ್ಭುತಗಳನ್ನ ಮಾಡ್ಲಿಲ್ವಾ, ದೇವ್ರೇ ನಾನು ನಿನಗೋಸ್ಕರವಾಗಿ ಜೀವಿಸ್ಲಿಲ್ಲ ಎಂಬುದಾಗಿ ಅನೇಕರು ಬಂದು ದೇವ್ರ ಬಳಿ ಕೇಳ್ಕೊಳ್ತಾರಂತೆ. ನಮಗೂ ಕೂಡ ಪರಲೋಕ ರಾಜ್ಯದಲ್ಲಿ ಅವಕಾಶ ಕೊಡು ಅಂತ. ಅದು ಏಸಪ್ಪ ಹೇಳ್ತಾರೆ, ನೀವ್ ಯಾರು ನನ್ಗೆ ಗೊತ್ತಿಲ್ಲ, ಧರ್ಮ ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂಬುದಾಗಿ ಹೇಳ್ತಾರೆ. ಈ ಮಾತನ್ನ ಯಾರಿಗೆ ಹೇಳ್ತಾರೆ ಗೊತ್ತಾ? ಅನ್ಯರಿಗಲ್ಲ, ದೇವರ ಮಕ್ಕಳು ಯಾರು ರಕ್ಷಣೆ ಹೊಂದಿದ್ದಾರೋ ಅವರಿಗೆ ಹೇಳುವಂತ ಮಾತು. ಯಾಕೆ ಈ ಮಾತನ್ನ ರಕ್ಷಣೆ ಹೊಂದಿದವರಿಗೆ ದೇವರು ಹೇಳ್ತಿದ್ದಾರೆ? ರಕ್ಷಣೆ ಹೊಂದಿದ್ದೀವಿ ಅಂತ ಅಂದುಕೊಳ್ಳುವವರಿಗೆ ಯಾಕೆ ಈ ಮಾತನ್ನ ಹೇಳ್ತಾರೆ ಅಂದ್ರೆ, ರಕ್ಷಣೆ ಏನೋ ಹೊಂದಿದ್ರು, ದೇವರ ಬಳಿಗೆ ಬಂದ್ರು, ಆದ್ರೆ ಆ ರಕ್ಷಣೆಯಲ್ಲಿ ಕೊನೆಯ ತನಕ ನಿಲ್ಲುವಂತ ಪ್ರಯತ್ನವನ್ನು ಮಾಡಿ ಅದಕ್ಕೆ ಅವರು ತಮ್ಮ ಗಮ್ಯ ಸ್ಥಾನವನ್ನ ಸೇರ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಬಸ್ಸನ್ನ ಹತ್ತದ ಮೇಲೆ ನಾವು ಸೇರ್ಬೇಕಾದ ಸ್ಥಳಕ್ಕೆ ಹೋಗುವ ತನಕ ನಾವೆಲ್ಲಿರ್ಬೇಕು? ಬಸ್ಸಲ್ಲೇ ಇರ್ಬೇಕು. ನನ್ನ ಗಾಳಿಯಲ್ಲಿ ತೆಳ್ಕೊಂಡ್ ಬರ್ತೇನೆ ಅಂತ ಆಗ್ತದಾ? ಬಸ್ಸಿಂದ ಆಚೆ ಹೋಗ್ತದೆ ಅಂದ್ರೆ ಸೇರ್ಲಿಕ್ಕೆ ಸಾಧ್ಯ ಆಗ್ತದಾ? ಬಸ್ಸಲ್ಲೇ ಇರಬೇಕು. ಪ್ರೀತಿಯ ದೇವರ ಮಕ್ಕಳೇ, ಇಸ್ರಾಯೇಲರಿಗೆ ದೇವರು ಒಂದು ವಾಗ್ದಾನವನ್ನ ಮಾಡಿದ್ರು. ಅಂದ್ರೆ ಕಾನಾನ್ ದೇಶವನ್ನ ದೇವರು ಇಸ್ರಾಯೇಲರಿಗೆ ವಾಗ್ದಾನವನ್ನ ಮಾಡಿದ್ರು. ಆ ವಾಗ್ದಾನ ಮಾಡಿದ ಮೇಲೆ ದೇವರು ಆ ಐಗುಪ್ತ ದೇಶದಿಂದ ಅವರನ್ನ ಬಿಡಿಸಿ ಅವರನ್ನ ವಾಗ್ದಾನ ದೇಶದ ಕಡೆಗೆ ಪ್ರಯಾಣದಲ್ಲಿ ಅವ್ರು ನಡೆಸುವಂತ ಪ್ರಯತ್ನ ಮಾಡಿದ್ರು. ಆ ಪ್ರಯಾಣದಲ್ಲಿ ಎಷ್ಟು ಜನ ಹೋದ್ರು ಗೊತ್ತಾ? ಕಾನಾನ್ ದೇಶಕ್ಕೆ ಐಗುಪ್ತ ದೇಶದಿಂದ ಬಂದಂತಹ ಇಸ್ರಾಯೇಲಲ್ಲಿ ಎಷ್ಟು ಜನ ಹೋಗಿರ್ಬೋದು ಕಾನಾನ್ ದೇಶಕ್ಕೆ ಅಂದ್ರೆ ಇಬ್ಬರು ಮಾತ್ರ ಪ್ರವೇಶಿಸ್ತಾರೆ. ಸುಮಾರು 20 ಲಕ್ಷಕ್ಕಿಂತ ಹೆಚ್ಚಾದ ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಗಡೆ ಬರುವಂತ ಪ್ರಯತ್ನ ಮಾಡಿದ್ರೆ, ದೇವರು ವಾಗ್ದಾನ ಮಾಡಿದ ಕಾನಾನ್ ದೇಶಕ್ಕೆ ಪ್ರವೇಶ ಮಾಡಿದ್ದು ಮಾತ್ರ ಇಬ್ಬರು. ಯೋಚನೆ ಮಾಡಿ, ಲಕ್ಷಾಂತರ ಇಸ್ರಾಯೇಲರು ದಾರಿ ಮಧ್ಯದಲ್ಲಿ ಏನಾದ್ರು ದೇವರು ಮಾಡಿದ ವಾಗ್ದಾನ ದೇಶದ ಅರ್ಹತೆಯನ್ನ ಕಳ್ಕೊಂಡ್ರು, ಅಂದ್ರೆ ದೇವರ ರಕ್ಷಣೆಯನ್ನು ಕಳ್ಕೊಂಡು ನಿತ್ಯ ನಾಶನಕ್ಕೆ ಹೊರಟು ಹೋದ್ರು. ಯೆಹೋಶುವ ಕಾಲೇಬ್ ಇಬ್ರೇ ದೇವರು ವಾಗ್ದಾನ ಮಾಡಿದ ಕಾನಾನ್ ದೇಶದಲ್ಲಿ ಪ್ರವೇಶ ಮಾಡಿದ್ರು. ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಕೋಟ್ಯಾನುಕೋಟಿ ಜನ ಯೇಸು ಸ್ವಾಮಿಯರ ಮೇಲೆ ನಂಬಿಕೆ ಇಟ್ಟು ರಕ್ಷಣೆ ಮಾರ್ಗದಲ್ಲಿ ಬರ್ತಾ ಇದ್ದಾರೆ. ಆದ್ರೆ ರಕ್ಷಣೆ ಮಾರ್ಗದಲ್ಲಿ ಬಂದ ಎಲ್ಲರೂ ಕೂಡ ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗ್ತಾ ಇಲ್ಲ. ಯಾಕೆ ಅಂದ್ರೆ ಯೇಸು ಸ್ವಾಮಿ ಹೇಳಿದ್ರು, ಇಕ್ಕಟ್ಟಾದ ಬಾಗಿಲಿನಿಂದ ಒಳಗಡೆ ಪ್ರವೇಶ ಮಾಡ್ಲಿಕ್ಕೆ ನೀವೇನ್ ಮಾಡ್ರಿ? ಹೆಣಗಾಡ್ರಿ, ಅಂದ್ರೆ ಕಷ್ಟಪಡ್ರಿ, ಪ್ರಯಾಸ ಪಡ್ರಿ ಎಂಬುದಾಗಿ ಹೇಳಿದ್ರು. ಇವತ್ತು ಮನುಷ್ಯನಿಗೆ ಕಷ್ಟಕರವಾಗಿ ಮಾರ್ಗ ಬೇಡ, ಇವತ್ತು ಈಸಿ ಆಗಿರುವಂತ ಮಾರ್ಗ ಬೇಕು. ಎಲ್ಲದಕ್ಕೂ ಏನ್ ಬೇಕು? ಇನ್ಸ್ಟಾಂಟ್. ಎಲ್ಲದಕ್ಕೂ ಶಾರ್ಟ್ ಕಟ್ ಬೇಕು ಮನುಷ್ಯನಿಗೆ ಇವತ್ತು. ಆದ್ರೆ ರಕ್ಷಣೆ ಹೊಂದ್ಕೊಳ್ಳಿಕ್ಕೆ ಮನುಷ್ಯನಿಗೆ ದೇವರು ಯಾವ ಶಾರ್ಟ್ ಕಟ್ ಅನ್ನು ಕೂಡ ಏನ್ ಮಾಡ್ಲಿಲ್ಲ, ಇಟ್ಟಿಲ್ಲ. ರಕ್ಷಣೆ ಬೇಕು ಅಂದ್ರೆ ಕೊನೆಯ ತನಕ ಯಾವ ರಕ್ಷಣೆ ನಾವು ಪಡ್ಕೊಂಡಿದೀವೋ ಆ ರಕ್ಷಣೆಯಲ್ಲಿಯೇ ನಾವು ಕೊನೆಯ ತನಕ ನಿಂತ್ಕೊಳ್ಬೇಕು. ಅದನ್ನ ಕಾಪಾಡಿಕೊಳ್ಳುವಂತ ಪ್ರಯತ್ನ ಮಾಡಿದ್ರೆ ಮಾತ್ರವೇ ನಾವು ಪರಲೋಕ ರಾಜ್ಯಕ್ಕೆ ಸೇರ್ಲಿಕ್ಕೆ ಸಾಧ್ಯ, ರಕ್ಷಣೆನ ಹೊಂದ್ಕೊಳ್ಳಿಕ್ಕೆ ಸಾಧ್ಯ, ಆತ್ಮ ರಕ್ಷಣೆ ಹೊಂದ್ಕೊಳ್ಳಿಕ್ಕೆ ಸಾಧ್ಯ. ಪಾಪದನ್ನ ಬಿಡುಗಡೆ ಹೊಂದ್ಕೊಂಡು ದೈವ ಕೋಪದನ್ನ ತಪ್ಪಿಸಿಕೊಂಡು ಆತ್ಮಿಕ ಮರಣದಿಂದ ಜಯವನ್ನ ಹೊಂದಿ ನಾವೇನ್ ಮಾಡ್ಬೋದು? ದೇವರ ಮಕ್ಕಳಾಗಿ, ದೇವರ ರಾಜ್ಯಕ್ಕೆ ವಾರಸುದಾರರಾಗಿ, ದೇವರ ರಾಜ್ಯದಲ್ಲಿ ಯುಗಗಳವರೆಗೆ ನಾವು ಜೀವಿಸಬಹುದು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಷ್ಟು ಅದ್ಭುತವಾಗಿರೋ ರಕ್ಷಣೆ ನೋಡ್ರಿ. ನಮ್ಮ ಕೈಯಲ್ಲಿ ಸಾಧ್ಯ ಆಗುವುದಿಲ್ಲ ಅಂತ ದೇವರೇ ಭೂಮಿಗೆ ಬಂದು ನಮಗೋಸ್ಕರವಾಗಿ ರಕ್ಷಣೆಯನ್ನು ಸಿದ್ಧಪಡಿಸಿ, ನಮಗೋಸ್ಕರವಾಗಿ ರಕ್ತವನ್ನು ಸುರಿಸಿ ರಕ್ಷಣೆಯನ್ನ ನಮಗೋಸ್ಕರವಾಗಿ ಕೊಟ್ಟರು. ಇವತ್ತು ನಾವೆಲ್ಲರೂ ಕೂಡ ಹೊಂದ್ಕೊಂಡಿದ್ದೇವೆ. ಹೊಂದ್ಕೊಂಡ ನಂತರ ಈ ರಕ್ಷಣೆಯಲ್ಲಿ ಕೊನೆಯ ತನಕ ನಾವು ನಿಲ್ಲುವಂತ ಪ್ರಯತ್ನ ಮಾಡಬೇಕು. ಒಂದ್ ವೇಳೆ ದೇವ್ರ ನಮಗೆ ಬಂದ ಮೇಲೆ ಮತ್ತೆ ಪಾಪಗಳಿಗೆ ಹೋಗೋದು, ದೇವ್ರ ವಿರುದ್ಧವಾದ ಕಾರ್ಯಗಳನ್ನ ಮಾಡುವುದಾದ್ರೆ ನಾವು ಹೊಂದಿಕೊಳ್ಳುವ ರಕ್ಷಣೆಯನ್ನ ನಾವು ಕಳೆದುಕೊಳ್ತೇವೆ. ಪರಲೋಕ ರಾಜ್ಯನ ನಾವು ಕಳೆದುಕೊಳ್ತೇವೆ. ದೇವರಿಂದ ನಿಂದಿಸಲ್ಪಟ್ಟು ನಾವು ನಿತ್ಯಾಗ್ನಿ ದಂಡನೆಗೆ ಗುರಿಯಾಗ್ತೇವೆ. ಹಾಗಾಗಿ ಪ್ರೀತಿಯ ದೇವರ ಮಕ್ಕಳೇ, ಈ ಸಂದೇಶದ ಮೂಲಕವಾಗಿ ಭೂಮಿಯಲ್ಲಿರೋ ಪ್ರತಿ ಮನುಷ್ಯನಿಗೆ ಹೇಳ್ತಿದ್ದಾರೆ, ಆತ್ಮ ರಕ್ಷಣೆಯನ್ನ ಹೊಂದ್ಕೊಳ್ಬೇಕು ಅಂದ್ರೆ ಮನುಷ್ಯ ಯೇಸು ಸ್ವಾಮಿಯವರ ಬಳಿಗೆ ಬರಲೇಬೇಕು, ಆತನ ರಕ್ತವನ್ನು ಆಶ್ರಯಿಸಲೇಬೇಕು, ಆತನ ದೇವರಾಗಿ ಒಪ್ಪಿಕೊಳ್ಳಲೇಬೇಕು, ಆತನ ಮಾರ್ಗದಲ್ಲಿ ನಡೆಯಲೇಬೇಕು. ಅನಂತರ ಕೊನೆಯ ತನಕ ನಾವೇನ್ ಮಾಡ್ಬೇಕು? ಹೊಂದಿರುವ ರಕ್ಷಣೆಯನ್ನ, ಪಡ್ಕೊಂಡಿರುವ ರಕ್ಷಣೆಯನ್ನ ಕಾಪಾಡಿಕೊಳ್ಬೇಕು, ಅದರಲ್ಲಿ ನಿಂತುಕೊಳ್ಳುವಂತ ಪ್ರಯತ್ನ. ನಾವು ಮೊದಲು ಧ್ಯಾನ ಮಾಡಿದ್ವಲ್ವಾ, ಕೊರ್ನೆಲಿ ಭಕ್ತನಾಗಿದ್ದ, ದೇವರಲ್ಲಿ ಭಯವುಳ್ಳವನಾಗಿದ್ದ, ದಾನ ಧರ್ಮಗಳನ್ನು ಮಾಡುವವನಾಗಿದ್ದ, ಪ್ರಾರ್ಥನೆ ಮಾಡುವವನಾಗಿದ್ದ ಅಂತ. ನಾವು ರಕ್ಷಣೆ ಹೊಂದ್ಕೊಂಡ್ಮೇಲೆ ಈ ಎಲ್ಲಾ ಗುಣಗಳು ಕೂಡ ಯಾರಿರ್ಬೇಕು? ನಮ್ಮಲ್ಲಿ. ನಾವು ರಕ್ಷಣೆ ಹೊಂದಿಕೊಂಡ ಮೇಲೆ ಕೊರ್ನೇಲಿಯಲ್ಲಿ ಏನೆಲ್ಲಾ ಗುಣಗಳು ನೋಡ್ತೇವೋ, ದೇವರಲ್ಲಿ ಭಯಭಕ್ತಿ, ಪ್ರಾರ್ಥನಾ ಜೀವಿತ, ದಾನ, ಒಳ್ಳೆಯ ಕಾರ್ಯಗಳನ್ನು ಮಾಡುವಂತ ಮನಸ್ಸು, ಇವೆಲ್ಲವೂ ಕೂಡ ನಮ್ಮಲ್ಲಿದ್ದು ಕೊನೆಯ ತನಕ ನಾವೇನ್ ಮಾಡ್ಬೇಕು? ರಕ್ಷಣೆ ಮಾರ್ಗದಲ್ಲಿಯೇ ನಾವು ಮುಂದುವರಿಯುವಂತ ಪ್ರಯತ್ನ ಮಾಡಬೇಕು.
ಏನೇ ಆದ್ರೂ ಕೂಡ ನಾವು ಹಿಂಜರಿಯುವಂತ ಪ್ರಯತ್ನವನ್ನ ಮಾಡಬಾರದು. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮಾತುಗಳ ಮೂಲಕ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳೋಣ. ಒಂದು ವೇಳೆ ನಾವೇನಾದ್ರೂ ಬಿದ್ದು ಹೋಗಿದ್ರೆ ದೇವರು ಎಚ್ಚರಿಸ್ತಾ ಇದ್ದಾರೆ, ಎದ್ದು ನಿಲ್ಲುವುದಕ್ಕೆ ಮತ್ತೊಂದು ಅವಕಾಶ ನಿನಗೆ ಕೊಡ್ತಾ ಇದ್ದೀನಿ ಮಗನೇ ಅಂತ. ಹಾಗಾಗಿ ಪ್ರೀತಿಯ ದೇವರ ಮಕ್ಕಳೇ, ಈ ಸಂದೇಶದ ಮೂಲಕ ನಮ್ಮನ್ನ ಆತ್ಮ ಪರಿಶೋಧನೆ ಮಾಡಿಕೊಳ್ಳೋಣ, ನಮ್ಮನ್ನು ಎಚ್ಚರಿಸಿಕೊಳ್ಳೋಣ, ನಮ್ಮನ್ನ ಸರಿಪಡಿಸಿಕೊಳ್ಳೋಣ. ದೇವರು ನಮಗೆ ಕೊಟ್ಟಿರುವಂತ ಅತ್ಯಂತ ವಿಶೇಷವಾದ ರಕ್ಷಣೆಯಲ್ಲಿ ನಾವು ನಿಂತುಕೊಳ್ಳೋಣ. ಆ ಮಾರ್ಗದಲ್ಲಿ ಮುಂದುವರಿಯೋಣ. ಕೊನೆಯ ತನಕ ನಾವು ಪ್ರಯಾಣವನ್ನು ಮಾಡಿ ದೇವರ ರಾಜ್ಯಕ್ಕೆ ನಾವೆಲ್ಲ ಬಾಧ್ಯಸ್ಥರಾಗೋಣ ಅಂತ ಉನ್ನತವಾದ ಕೃಪೆಯನ್ನ, ಆಶೀರ್ವಾದವನ್ನ, ದೇವರಾತ್ಮನ ಮಾರ್ಗದರ್ಶನವನ್ನ ದೇವರು ನಮ್ಮೆಲ್ಲರಿಗೂ ಕೊಟ್ಟು ನಮ್ಮನ್ನು ಬಲಪಡಿಸಲಿ ಎಂಬುದಾಗಿ ನಾನು ಹೃದಯ ತುಂಬಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಆಮೇಲೆ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎಲ್ಲರಿಗೂ ಶಾಲೋಮ್.